ದೂರದಿಂದ ಏನೋ ನೋಡೋಕ್ಕಾಗಲ್ಲ ಅಷ್ಟೇ. ಸೊ ದಿಸ್ ಈಸ್ ಅವರ್ ಸಿಂಪಲ್ ರೂಮ್ ಟೂರ್ ಇನ್ ಕೇರಳ ಕಣ್ಣೂರು. ಬನಾನಾ ಬಜ್ಜಿ ಹಣ್ಣಿಂದ ಮಾಡಿದ್ದಾರೆ. ಇನ್ನೇನು ಮಾಡ್ತಾರ? ನಾನು ಕಾಯಿ ಅನ್ಕೊಂಡಿದ್ದೆ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಹೊರಟಿರೋದು ಕೇರಳದ ಕಣ್ಣೂರಿಗೆ ಟ್ರಿಪ್ಗೆ 2 days ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಬೀಚು ಇದೆ, ಲೈಟ್ ಹೌಸ್ ಆಗಿರ್ಬೋದು, ಪೋರ್ಟು ಇದೆಲ್ಲ ಸುತ್ತಾಡ್ಸ್ಕೊಂಡು ಬರೋಣ ಪಾಪುನ ಅಂತ. ಅಲ್ಲೇ ಮೈಸೂರು ಹತ್ರನೇ ಒಂದು ಬ್ಯಾಕ್ KRS ವಾಟ್ರಲ್ಲಿ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಅಲ್ಲೂ ಕೂಡ ಹೋಗ್ತಾನೆ ವಿಸಿಟ್ ಕೊಟ್ಟು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಬೆಳಗ್ಗೆ 5 ಗಂಟೆಗೆ ಬಿಡಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಅದು ಬಂದುಬಿಟ್ಟು 7 ಗಂಟೆ ಆಗೇ ಹೋಯಿತು. ಯಾಕಂದರೆ ಅಡುಗೆ ಕೂಡ ಎಲ್ಲ ಮಾಡ್ಕೊತಾ ಇದ್ದೆ, ಹಿಂಗಾಗಿ ಇದು ಬಂದುಬಿಟ್ಟು ನೈಟದ್ದು ಕ್ಲಿಪ್ಪು. ನೈಟ್ ಏನಂದರೆ ಬೀಚಿಗೆ ಕರ್ಕೊಂಡು ಹೋಗ್ತಾ ಇದ್ವಲ್ವ, ಹಿಂಗಾಗಿ ಅವ್ರ ಡ್ಯಾಡಿ ಅವನಿಗೆ ಸರ್ಪ್ರೈಸ್ ಆಗಿ ಬೀಚ್ ಟಾಯ್ಸ್ನ ತಂದುಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇದ್ದ. ಇನ್ನು ನಾನು ಟ್ರಾವೆಲ್ಗೆಲ್ಲ ಹೋಗಬೇಕಾದ್ರೆ ಆಲ್ಮೋಸ್ಟ್ ಫುಡ್ನ ಕ್ಯಾರಿ ಮಾಡ್ತೀನಿ, ಹಿಂಗಾಗಿ ಇನ್ಸ್ಟಂಟ್ ಅವಲಕ್ಕಿನ ಮಾಡ್ಕೊಂಡಿದ್ದೆ. ಅದನ್ನು ಟ್ರಯಲ್ ಕೂಡ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಸೊ ಸಖತ್ತಾಗಿ ಬಂದಿತ್ತು. ಇವನ್ ಟ್ರಾವೆಲಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ನಿಮಗೂ ಕೂಡ ರೆಸಿಪಿ ಬೇಕಂದರೆ ನಾನು ನೆಕ್ಸ್ಟ್ ವಿಡಿಯೋಲಿ ಒಂದು ಶೇರ್ ಮಾಡ್ತೀನಿ. ಇನ್ನು ಬಂದುಬಿಟ್ಟು ನನ್ನ ಮಗನ ಖುಷಿನ ತಡೆಯೋರೇ ಇಲ್ಲ ಬೀಚ್ ಟಾಯ್ಸ್ ನೋಡಿಬಿಟ್ಟು. ಚಿಕ್ಕ ಮಕ್ಕಳೇ ಹಂಗೆ, ಅವ್ರು ಹೆಂಗಂದರೆ ಏನಾದರೂ ತಂದು ಕೊಟ್ಟರೆ ತುಂಬಾ ಎಕ್ಸೈಟ್ ಆಗ್ತಾರೆ, ಖುಷಿ ಆಗ್ತಾರೆ, ತುಂಬ ಖುಷಿ ಆಗ್ತಾರೆ. ಬಟ್ ಒಂದು 2 days ಅಷ್ಟೇ, ಒಂದು ಮುರಿದಾಕ್ಬಿಡ್ತಾರೆ. ಇಲ್ಲ ಅಂತಂದರೆ ಅದ್ರ ಮೇಲಿನ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಅಗೇನ್ ಪುನಃ ಬೇಕು ಅವ್ರಿಗೆ ಬೇರೆ ಏನಾದರೂ ಅಂದರೆ. ಅಷ್ಟು ಅವ್ರದ್ದೊಂದು ಆ್ಯಕ್ಟಿವ್ ಇರ್ತಾರೆ ಅವರು, ಅಷ್ಟೊಂದು ಪವರ್ ಇರುತ್ತೆ ಅವರ ಒಂದು ವರ್ಕಲ್ಲಿ. ನಾವೆಲ್ಲ ಹೆಂಗಂದರೆ ಒಂದು ಥಿಂಗ್ಸ್ನ ತಂದರೆ ಎಷ್ಟು ದಿನ ಎಲ್ಲ ಚೆನ್ನಾಗಿ ಇಟ್ಕೋತೀವಿ, ಬಟ್ ಅವ್ರು ಹಂಗಲ್ಲ, ಒಂದಾದ ತಕ್ಷಣ ಇನ್ನೊಂದು ಬೇಕು. ಸೊ ಇವಾಗಿನ ಮಕ್ಕಳು ಹಾಗೆ ತುಂಬಾ ಆ್ಯಕ್ಟಿವ್ ಇದ್ದಾರೆ. ಸೊ ಬೀಚಲ್ಲಿ ನಾನು ಬೇರೆ ಮಕ್ಕಳದ್ದೆಲ್ಲ ವೀಡಿಯೋಸ್ ನೋಡಿದ್ದೆ, ತಂದೆ ತಾಯಿಗಳಿಗೂ ಹಂಗೆ ಅಲ್ವಾ, ನಮ್ಮ ಮಕ್ಕಳು ಕೂಡ ಏನಾದರೂ ಒಂದು ನೋಡಿದ್ವಿ ಅಂದರೆ ನಮ್ಮ ಮಕ್ಕಳು ಆ ಥರ ಬಟ್ಟೆ ಹಾಕಬೇಕು, ನಮ್ಮ ಮಕ್ಕಳು ಆ ಥರ ಆಟ ಆಡಬೇಕು ಅನ್ನೋ ಆಸೆ ಎಲ್ಲರಿಗೂ ಸಹಜನೇ. ಸೊ ಅದೇ ಥರ ನನಗೂ ಅಷ್ಟೇ, ಏನಾದರೂ ನೋಡಿದರೆ ಅದನ್ನು ಅವ್ನಿಗೂ ತರಬೇಕು, ಅವ್ನಿಗೂ ಕೊಡಬೇಕು, ಈ ಥರ ಒಂಥರ ಖುಷಿ. ಸೊ ಹೀಗಾಗಿ ಒಂದಷ್ಟು ಬೀಚ್ ಟಾಯ್ಸ್ನೆಲ್ಲ ಅವ್ನು ಪ್ಯಾಕ್ ಮಾಡ್ಕೊಳ್ಳೋದು ಒಂದು ಖುಷಿ ನೋಡೇ ನಂಗೆ ತುಂಬ ಖುಷಿ. ಇನ್ನು ಇದು ಬಂದುಬಿಟ್ಟು ನಾನು ಬೆಳಗ್ಗೆಗೆ 3:30ಗೆ ಎದ್ಬಿಟ್ಟು ಈ ಥರ ಒಂದು ಮಿಕ್ಸ್ ವೆಜಿಟೇಬಲ್ದು ಗ್ರೇವಿನ ಈ ಕಡೆ ಚಪಾತಿಗೂ ಆಗಬೇಕು, ಈ ಕಡೆ ಅನ್ನಕ್ಕೂ ಆಗಬೇಕು, ಆ ಥರ ಮಾಡ್ಕೊಂಡಿದ್ದೆ. ಯಾಕಂದರೆ ಅಟ್ಲೀಸ್ಟ್ ನಾವು ಪೂರ್ತಿ 1 ಟೈಮ್ ಮಾತ್ರ ಹೊರಗಡೆ ತಿಂದರು, ಉಳಿದಿದ್ದೆಲ್ಲ ನಾವು 2 daysಲ್ಲಿ ಮನೆಯಿಂದ ಮಾಡಿದ್ದೆ ಒಯ್ಬೇಕಂತ ಪ್ಲ್ಯಾನ್ ಇತ್ತು. ಇನ್ನು ಬಂದುಬಿಟ್ಟು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಉಪ್ಪಿಟ್ಟು ಕೂಡ ಮನೆಯಲ್ಲಿ ತಿಂದ್ಕೊಂಡೇ ಹೊರಟ್ಬಿಟ್ವಿ, ಯಾಕಂದರೆ 7:30 ಆಯ್ತಲ್ವ, ಹಿಂಗಾಗಿ. ಇನ್ನೂ ಸ್ವಲ್ಪ ಫ್ರೂಟ್ಸ್ನ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದು ಬಂದುಬಿಟ್ಟು ಇನ್ಸ್ಟಂಟ್ ಕಾಫಿ ಪೌಡರು. ಸೊ ಬಿಸಿ ನೀರು ಇದಕ್ಕೆ ಹಾಕೊಂಡ್ಬಿಟ್ರೆ ಮುಗೀತು, ಕಾಫಿ ಕೂಡ ರೆಡಿ ಆಗುತ್ತೆ. ಸೊ ಅಲ್ಲಿ ಇಲ್ಲಿ ಕುಡಿಯೋ ಅವಶ್ಯಕತೆನೇ ಬರಲ್ಲ, ಹೆಂಗೂ ರೂಮ್ ಮಾಡಿರ್ತೀವಲ್ವ, ಅದಕ್ಕೋಸ್ಕರ ಇನ್ಸ್ಟಂಟ್ ಕಾಫಿ ಪೌಡ್ರ್ ಮಾಡ್ಕೊಂಡಿದ್ದೆ. ಇದು ಬಂದುಬಿಟ್ಟು ಬೆಳ್ಳುಳ್ಳಿ ಖಾರ. ಇದು 1 ಮಂತ್ವರೆಗೂ ಏನೂ ಆಗಲ್ಲ, ಟ್ರಾವೆಲಲ್ಲೆಲ್ಲ ಕ್ಯಾರಿ ಮಾಡ್ಬೋದು, ಬಿಸಿಲಿರಲಿ ಮಳೆ ಇರಲಿ ಆ ಥರ ಏನು ಹಾಳಾಗಲ್ಲ, ಹಿಂಗಾಗಿ. ಇನ್ನು ಬಂದುಬಿಟ್ಟು ಇದು ಸ್ವಲ್ಪ ಪರಾಠ ಥರ ಮಾಡ್ಕೊಂಡಿದ್ದೆ, ಕಡಲೆ ಹಿಟ್ಟು ಚಪಾತಿ ಹಿಟ್ಟನ್ನ ಬಳಸ್ಕೊಂಡು. ಇನ್ನು ಇದು ಬಂದುಬಿಟ್ಟು ಇನ್ಸ್ಟಂಟು ಅವಲಕ್ಕಿ. ಇದು ರೈಸು. ಸೊ ಚಪಾತಿಗೆ ಆಗಿರ್ಬೋದು ಮತ್ತು ರೈಸ್ಗೆ ಆಗೋ ಥರನೇ ಒಂಥರ ದಟ್ಟವಾಗಿ ಗ್ರೇವಿನ ಕೂಡ ನಾನು ಮಾಡ್ಕೊಂಡಿದ್ದೆ. ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸೊ ದ್ಯಾಟ್ ಹೊರಗಡೆ ತಿನ್ನಬಾರ್ದು ಅಂತ. ಇವಾಗ ನಾವು ರೀಚ್ ಆಗಿದ್ದು ಮೈಸೂರಲ್ಲಿರೋ KRS ಬ್ಯಾಕ್ ವಾಟರ್ ಗೋಪಾಲಸ್ವಾಮಿ ದೇವಸ್ಥಾನ. ಬೇಜಾರಾಗಿದೆ, ಇಷ್ಟು ವರ್ಷ ಇಲ್ಲೇ ಹತ್ರ ಇದ್ದು ಕೂಡ ಇಷ್ಟೊಂದು ಅದ್ಭುತವಾದ ಪ್ಲೇಸ್ನ ಎಕ್ಸ್ಪ್ಲೋರ್ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು. ನಾನು ಚಿಕ್ಕವಳಿದ್ದಾಗ ಆಲ್ಮಟ್ಟಿ ಡ್ಯಾಮ್ಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರು ನಮ್ಮನ್ನ 6th ಇದ್ದಾಗ. ಆ ಒಂದು ಮೆಮೊರೀಸ್ ನನಗೆ ಹೆಂಗಿತ್ತಂದರೆ, ಆ ಒಂದು ವೆದರು, ನೀರು ಮತ್ತು ಆ ಗಾಳಿ, ಆ ಬಿಸಿಲು ಎಲ್ಲ ಒಂದು ಮಿಕ್ಸ್ಡ್ ಫೀಲ್ ಅಂತಾರಲ್ವ, ಆ ಥರ ಫೀಲ್ನ ನಾನು ಇನ್ನೂವರೆಗೂ ಮತ್ತೊಮ್ಮೆ ಮಾಡೋಕ್ಕೆ ನಂಗೆ ಸಿಕ್ಕಿರಲಿಲ್ಲ. ಬಟ್ ಇವತ್ತು ನನಗೆ ಆ ಅನುಭವ ಆಯಿತು, ತುಂಬಾ ಅದ್ಭುತವಾಗಿತ್ತು. ಆ ದೇವಸ್ಥಾನದ ಸುತ್ತಮುತ್ತ ನಾವು ನೀರಿನ ಮಧ್ಯನೇ ಇರ್ತೀವಿ, ಸುತ್ತಮುತ್ತ ಎಲ್ಲ ನೀರು, ಆಮೇಲೆ ಮಧ್ಯದಲ್ಲಿ ಅದು ಕಲ್ಲಿಂದು ಒಂದು ವಾಸ್ತುಶಿಲ್ಪನ ಇಷ್ಟಪಡೋರ್ಗಂತೂ ಸಖತ್ ಇಷ್ಟ ಆಗುತ್ತೆ. ಆ ಕಲ್ಲಲ್ಲಿ ಒಂದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ರು ಅಂದರೆ, ಒಂದು ಗರ್ಭಗುಡಿಗಳಾಗಿರ್ಬೋದು. ಬಟ್ ಒಳಗಡೆ ಕ್ಯಾಮ್ರಾ ಅಂದರೂ ಅಲೌವ್ ಇರಲಿಲ್ಲ, ನಾನು ಆದಷ್ಟು ಹೊರಗಡೆ ಮಾಡ್ಕೊಂಡಿದ್ದು. ಕಲ್ಲಿನ ರಥಗಳಾಗಿರ್ಬೋದು, ಈ ಥರ ಮಂಟಪಗಳಾಗಿರ್ಬೋದು, ಸಖತ್ತಾಗಿದೆ. ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ದೇವಸ್ಥಾನ
ದೇವಸ್ಥಾನವೂ ಇದೆ, ದೇವ್ರ ದರ್ಶನ ಆಗುತ್ತೆ. ಮತ್ತು ಒಂಥರ ಆ ವೆದರ್ ಆಗಿರ್ಬೋದು, ಇದು ಚಳಿಗಾಲದಲ್ಲೇ ಬೆಸ್ಟ್ ಅನಿಸುತ್ತೆ. ಬೇಸಿಗೆಯಲ್ಲಿ ಅಪ್ಪಿ ಕೂಡ ಬರೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಕಡೆ ಕಲ್ಲಿರೋದ್ರಿಂದ ಕೆಳಗಡೆ ಕಾಲೆಲ್ಲ ಸಖತ್ತಾಗಿ ಸುಡುತ್ತೆ ಮಾತ್ರ. ಸೊ ಚಳಿಗಾಲದಲ್ಲಿ ಮಾತ್ರ ತುಂಬಾ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಚಿಕ್ಕ ಮಕ್ಕಳಿದ್ದವ್ರಿಗೂ ಕೂಡ ಆರಾಮಾಗಿ ನೀವು ಸ್ಪೇಸ್ ಇರೋದ್ರಿಂದ ಮಕ್ಕಳನ್ನ ಫ್ರೀಯಾಗಿ ಬಿಟ್ಬಿಡ್ಬೋದು, ಎಲ್ಲೂ ಬೀಳ್ತಾರೆ ಆ ಥರ ಏನು ಒಂದು ಭಯ ಇರಲ್ಲ. ಸೊ ಹೀಗಾಗಿ ಯಾರೆಲ್ಲ ನೀವು ಒಂದು ಮೈಸೂರು ಸುತ್ತಮುತ್ತ ಇದ್ದೀರಲ್ವ, ಎಲ್ಲರೂ ಹೆಂಗಾದರೂ ಮಾಡಿ ಟ್ರೈ ಮಾಡಿ ಒನ್ ಡೇ ಹೋಗೋಕ್ಕೆ. ಸಂಡೇ ಬೆಳಗ್ಗೆ ಹೋಗಿ ಸಂಜೆ ಆರಾಮಾಗಿ ಬರ್ಬೋದು. ಸೊ ಆರಾಮಾಗಿ ಒಂದು 2-3 ಅವರ್ಸಲ್ಲಿ ನೀವು ಈ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಫೋಟೋಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ವ್ಲಾಗ್ಸ್ ಮಾಡ್ಕೊಳ್ಳೋರ್ಗೂ ಅಷ್ಟೇ ತುಂಬಾ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಅಷ್ಟೇ ಅಂದರೆ ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ. ಗರ್ಭಗುಡಿಯಲ್ಲಿ ಕೃಷ್ಣನ ಒಂದು ವಿಗ್ರಹ ಇದೆ, ಸಖತ್ತಾಗಿದೆ. ಇನ್ನು ಜೊತೆಗೆ ನದಿಗಳು ಏನೇನು ಹೆಸರಿದಾವಲ್ವ ದೇವಿಗಳದ್ದು, ಕಾವೇರಿ ಆಗಿರ್ಬೋದು, ಆ ಥರ ಪ್ರತಿಯೊಬ್ಬರಿಗೂ ಒಂದೊಂದು ಗರ್ಭಗುಡಿನ ಮಾಡಿದ್ದಾರೆ. ಚೆನ್ನಾಗಿದೆ ದೇವಸ್ಥಾನ. ಇನ್ನು ಕೃಷ್ಣನಿಗೆ ಮೀಸಲಾದ ದೇವಸ್ಥಾನ, ಹೀಗಾಗಿ ಎಲ್ಲ ಕಡೆ ತುಳಸಿ ಒಂದು ಗಿಡಗಳನ್ನು ಎಷ್ಟೊಂದು ನೆಟ್ಟಿದ್ದಾರೆ ಅಂದರೆ ಸಖತ್ತಾಗಿತ್ತು ಮಾತ್ರ ಆ ಫೀಲು. ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಹಿಂಗೆ ಎಷ್ಟೇ ಸ್ಪೇಸ್ ಇದ್ದರೂ ಕೂಡ ಈ ಥರ ಒಂದಷ್ಟು ಚೇಷ್ಟೆಗಳನ್ನ ಮಾಡಿದೆ ಅಂತೂ ಬಿಡೋದೇ ಇಲ್ಲ ಅವನು. ಸೊ ಇಲ್ಲಿಂದ ದೇವಸ್ಥಾನನ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಾವು ಹೊರಟ್ವಿ ಕೇರಳದ ಕಣ್ಣೂರಿನತ್ತ. ಆನ್ ದಿ ವೇ ಒಂದು ಕಡೆ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಊಟ ಕೂಡ ಮಾಡಿಕೊಂಡು ಒಂದು ಕೇರಳ ಕಣ್ಣೂರಿಗೆ ಹೋದ್ವಿ. ಬಟ್ ಏನಾಯ್ತಂದರೆ ನಾವು 4 ಗಂಟೆಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ರೀಚ್ ಆಗೋಷ್ಟರಲ್ಲಿ 6:30 ಆಯಿತು. ಪರವಾಗಿಲ್ಲ, ಡ್ರೈವಿಂಗ್ ಬೀಚ್ಗಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಇಲ್ಲಿ ರೂಮ್ ಚೆಕ್ ಇನ್ ಆಗ್ತಾಯಿದೆ, ಅದಕ್ಕೆ ನಾನು ನನ್ನ ಮಗ ಕೂಡ ವೇಟ್ ಮಾಡ್ತಾ ಇದ್ವಿ. ಅವನು ಚೇಷ್ಟೆ ಬಿಡಲ್ಲ, ಎಲ್ಲೋದ್ರೂ ಹಂಗೆ ಅವನು ಏನಾದರೂ ಒಂದು ತೀಟೆ ಮಾಡ್ತಾನೆ ಇರ್ತಾನೆ. ಸೊ ಗೈಸ್, ನಾವು ಇವಾಗ ಬಂದು ಕಣ್ಣೂರು ರೂಮಿಗೆ ರೀಚ್ ಆದ್ವಿ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಹೆಂಗೋ ಇನ್ಸ್ಟಂಟ್ ಕಾಫಿ ಪೌಡರ್ ತಂದಿದ್ದೆ, ಕಾಫಿನ ಕುಡ್ಕೊಂಡು ಇವಾಗ ನಾವು ನೈಟ್ ಡ್ರೈವಿಂಗ್ ಬೀಚಿಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಜ್ಯೂಸಿ ಆ್ಯಂಡ್ ಫುಡ್ಸ್ ಆದ ತಕ್ಷಣ ಲೆಫ್ಟ್ ಕರೆಕ್ಟಾಗಿ ಇದೆ. ಸೊ ಗೈಸ್, ಇವಾಗ ನಾವು ಮುಜಾಪಿಲಂಗಡ್ ಒಂದು ಡ್ರೈವಿಂಗ್ ಬೀಚಲ್ಲಿದ್ದೀವಿ. ಬಟ್ ಕತ್ಲು ಹಿಂಗಾಗಿ ಏನೂ ಕಾಣಿಸ್ತಾ ಇಲ್ಲ. ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಸಮುದ್ರ, ಆ ಒಂದು ಗಾಳಿ, ಅದರಲ್ಲಿ ನಾವು ಕಾರಲ್ಲಿ ಹೋಗ್ತಾ ಇರೋದಂದ್ರೆ ಚೆನ್ನಾಗಿದೆ. ಅಲ್ಲಲ್ಲಿ ಈ ಥರ ಸ್ನ್ಯಾಕ್ಸ್ ಪಾಯಿಂಟ್ಸು, ತಿಂಡಿಗಳು, ಚಾಟ್ಸ್ ಎಲ್ಲ ಇದೆ. ಬಟ್ ಅಷ್ಟೇ, ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇಲ್ಲ. ಬಟ್ ಸಖತ್ತಾಗಿರುತ್ತೆ ಟೈಮಲ್ಲೆಲ್ಲ ಬಂದರೆ. ಬಟ್ ಬೆಳಗ್ಗೆಗೆ ನಮ್ಗೆ ಆಗಲ್ಲ, ನಾವು ಬೇರೆ ಬೀಚ್ಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ಹಿಂಗಾಗಿ ಇವಾಗಲೇ ಇದನ್ನ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಇಲ್ಲೊಂದು ಸ್ವಲ್ಪ ಹೊತ್ತು ಸುತ್ತಾಡಿ ನೋಡಬೇಕು. ಚೆನ್ನಾಗಿದೆ. ನೀರಲ್ಲಿ ಮಾತ್ರ ಇವಾಗ ಇಳಿಯಲ್ಲ, ಕತ್ಲು, ವೇವ್ಸ್ ಎಲ್ಲ ರಾತ್ರಿ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಅಲ್ವಾ, ಹಿಂಗಾಗಿ ನೋಡಬೇಕು. ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂದ್ಕೊತಾ ಇದ್ದೀವಿ. ಸೊ ಇಲ್ಲಿ ನಿಂತಿದೆ ನಮ್ಮ ಕಾರು. ಸೊ ಗೈಸ್, ಇದೇನೋ ಬನಾನಾ ಬಜ್ಜಿ ಅಂತೆ, ನೋಡ್ಬೇಕು ಹೆಂಗಿರುತ್ತೆ ಅಂತ. ಸೊ ಅದು ಬೀಚು ಆ್ಯಂಡ್ ಇಲ್ಲಿ ಕೂತ್ಕೊಂಡು ತಿನ್ನೋದೇ ಒಂಥರ ಮಜಾ. ಸಖತ್ ಖುಷಿ ಆಗ್ತಾ ಇದೆ, ಒಂದು ವೈಬ್ಸು. ಹಾಂ, ಈ ಕಡೆ ಬಾಗೋ. ಚಾಟ್ಸ್ ತಿನ್ನೋಣ ಅಂತ ಇಲ್ಲಿ ಬಂದುಬಿಟ್ರೆ ಎಲ್ಲ ನಾನ್ ವೆಜ್ಜೇ ಜಾಸ್ತಿ, ಚಿಕನ್ನು ಅದು ಇದು ಏನೇನೋ ಬೇರೆ ಬೇರೆನೇ ಸ್ನ್ಯಾಕ್ಸ್ ಹೇಳ್ತಾಯಿದ್ರು. ಹಿಂಗಾಗಿ ಅಟ್ಲೀಸ್ಟ್ ಬಂದಿದ್ದೀವಲ್ವ, ಏನಾದ್ರು ತಿನ್ನೋಣ ಅಂತ ಬನಾನಾ ಬಜ್ಜಿನ ಆರ್ಡ್ರ್ ಮಾಡಿದ್ದೀವಿ. ನೋಡೋಣ ಹೆಂಗಿರುತ್ತೆ. ಆ್ಯಕ್ಚುಲಿ ಬನಾನಾ ಬಜ್ಜಿ ಅಂದ ತಕ್ಷಣ ನಾನು ರಾ ಕಾಯಲ್ಲಿ ಮಾಡಿರ್ತಾರೆ, ಸ್ಪೈಸಿ ಆಗಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇದು ಹಣ್ಣಲ್ಲಿ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಮೇಲೆ ಇದು ಮೈದಾ ಹಿಟ್ಟು, ಕರ್ಚಿಕಾಯಿ ಎಲ್ಲ ಮಾಡ್ತೀವಲ್ಲ, ಕಡುಬು, ಆ ಥರ. ಸೊ ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಓಕೆ ಅನಿಸಿತು. ಹವೆವರ್ ಈ ಒಂದು ಮೇನ್ ಥಿಂಗ್ ಅಂದರೆ ಈ ಬೀಚಲ್ಲಿ ಕೂತ್ಕೊಂಡು ತಿನ್ನೋದೇ ಒಂಥರ ಚೆನ್ನಾಗಿರುತ್ತಲ್ವ, ಹಂಗಾಗಿ ಓಕೆ, ಚೆನ್ನಾಗಿ ಅನಿಸಿತು. ಸೊ ಎಸ್, ಚೆನ್ನಾಗಿದೆ ಹೋಟೆಲ್ ರೂಮ್ ಮಾತ್ರ. ಲಾಸ್ಟ್ ಟೈಮ್ ಮಂಗ್ಳೂರಿಗೆ ಹೋದಾಗ ಏನೋ ಗೊತ್ತಿಲ್ಲ, ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಕಾಸ್ಟ್ ಕೂಡ ಜಾಸ್ತಿನೇ ಇತ್ತು. ಬಟ್ ಇದು ಹಂಗಲ್ಲ, ಕ್ಲೀನಾಗಿದೆ, ಚೆನ್ನಾಗಿದೆ. ಸೊ ಗೈಸ್, ದಿಸ್ ಈಸ್ ಅವರ್ ರೂಮ್ 303.
ಹೋಮ್ ರೂಮಾ ಮಿರರ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನಿಂತ್ಕೋ ಮಿರರ್ ಮುಂದೆ. ಹಾಂ ಆ್ಯಂಡ್ ಈ ಬಂದ್ಬಿಟ್ಟು ಸ್ಪೇಸ್ ಕೊಟ್ಟಿದ್ದಾರೆ, ಸ್ಲೀಪರ್ಸು ಶೂ ಎಲ್ಲ ಇಡೋಕ್ಕೆ. ಬಟ್ ನಮಗೆ 2 ಡೇಸ್ಗೆ ಇಷ್ಟೇನಿಲ್ಲ, ಯೂಸ್ ಆಗಲ್ಲ. 3-4 ಡೇಸ್ ಬಂದರೆ ಆರಾಮಾಗಿ ಯೂಸ್ ಮಾಡ್ಕೊಬೋದು ಅಷ್ಟೇ. ವಾಶ್ರೂಮ್ ಎಲ್ಲ ಸುತ್ತಾಗಿದೆ, ಇದೆ ಎಲ್ಲ ಜಾಗ್ವಾರ್ ಸಿಸ್ಟಮು ಚೆನ್ನಾಗಿದೆ. ಬಂದ್ಬಿಟ್ಟು ದೆನ್ ಆ್ಯಸ್ ಯೂಶ್ವಲ್ ಟಿವಿ ಇದೆ, ಆನ್ ಇದೆ, ವೈಫೈ ಇದೆ, ಜೊತೆಗೆ ಇಲ್ಲೊಂದು ಟೇಬಲು ಆ್ಯಂಡ್ ಬೆಡ್ ಇದೆ. ಇಲ್ಲೊಂದು ಪುಟ್ಟದಾಗಿ ಒಂದು ಫರ್ನಿಚರ್ ಕೊಟ್ಟಿದ್ದಾರೆ, ಕೂತ್ಕೋಬೋದು. ಲಂಚ್ ಎಲ್ಲ ಮಾಡಬೇಕಾದ್ರೆ ಎಲ್ಲ ಕೂತ್ಕೊಳ್ಳೋಕ್ಕೆ. ಆ್ಯಂಡ್ ಇದೊಂದು ಕಬೋರ್ಡ್ ಇದೆ, ತುಂಬ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಫುಲ್ ಬಟ್ಟೆಗಳು ಸಾಲಿದೆ, ಇದೆ ಸ್ಪೇಷಿಯಸ್ ಇದೆ. ದೆನ್ ಬಂದ್ಬಿಟ್ಟು ಒಂದು ಮಿನಿ ಲ್ಯಾಂಪು, ಹಂಗೆ ಬಂದ್ಬಿಟ್ಟು ಬೆಡ್ಡು ಚೆನ್ನಾಗಿದೆ. ಮಾತ್ರ ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ದಿಸ್ ಈಸ್ ಬಟ್ ಇವಾಗ ಕತ್ಲಾಗಿರೋದ್ರಿಂದ ಏನೋ ನೋಡೋಕ್ಕಾಗಲ್ಲ ಅಷ್ಟೇ. ಸೊ ದಿಸ್ ಈಸ್ ಅವರ್ ಸಿಂಪಲ್ ರೂಮ್ ಟೂರ್ ಇನ್ ಕೇರಳ, ಕಣ್ಣೂರು.